ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶಿಲ್ಪರಾಜ್ ಬ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ. ಇದು ಬಂದು ಸಂಡೇ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ 7:15 ಆ ಥರ ಆಗಿದೆ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಸ್ವಲ್ಪ ಮನೆಗೆ ಗ್ರಾಸರೀಸ್ ಥರದ್ದೆಲ್ಲ ಇದೆ. ಹಂಗಾಗಿ ಹತ್ತಿರದಲ್ಲಿರೋ ವಿಶಾಲ್ ಮಾರ್ಟ್ಗೆ ಹೋಗಿ ತೊಗೊಂಬರೋಣ ಅಂತ. ಲಾಸ್ಟ್ ಟೈಮ್ ಡಿ ಮಾರ್ಟ್ಗೆ ಹೋದಾಗ ಸ್ವಲ್ಪ ಕಮ್ಮಿ ತಂದಿದ್ದೆ ರೇಷನ್ನು. ಈಗ ಹಂಗಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತೇಳಿ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದೀನಿ. ಡಿ ಮಾರ್ಟ್ಗೆ ಹೋಗೋಷ್ಟು ಟೈಮ್ ಇಲ್ಲ. ಇನ್ನು ಏನೆಲ್ಲ ಗ್ರಾಸರೀಸ್ ಬೇಕು ಅಂತಂದೇಳಿ ಮೊಬೈಲಲ್ಲಿ ನೋಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು ಅವನ್ನೆಲ್ಲ ತೊಗೊಂಡು ಬರಬೇಕು. ನೋಡೋಣ ಇವತ್ತಿನ ವ್ಲಾಗು ಎಲ್ಲಿಗೆ ಎಂಡ್ ಆಗುತ್ತೆ ಏನು ಅಂತಂದೇಳಿ. ನಿಮಗೆಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಓಕೆನಾ? ಇನ್ನು ಕೆಳಗಡೆ ಬಂದು ನಮ್ಮ ಹಸ್ಬೆಂಡ್ ಸ್ಕೂಟಿ ತೆಗಿತಾ ಇದ್ರು. ಇನ್ನು ಇಬ್ಬರು ಹೊರಟ್ವಿ. ಇಲ್ಲಿಂದ ನಮ್ಮ ಮನೆಗೆ ಒಂದು 3 ಕಿಲೋಮೀಟರ್ಸ್ ಇರುತ್ತೆ ಅನಿಸುತ್ತೆ ವಿಶಾಲ್ ಮಾರ್ಟ್ ಹತ್ರ ಹೋದ್ವಿ ಫಸ್ಟು. ಇನ್ನು ಎಂಟ್ರಿ ಆಗಿದ ತಕ್ಷಣ ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರು ಬಟ್ಟೆ ಸೆಕ್ಷನ್ ಇತ್ತು. ಮೊದಲನೇದಾಗಿ ನಾವು ಹೋಗಿದ ತಕ್ಷಣ ಸ್ವಲ್ಪ ಬೇಬಿ ಬಟ್ಟೆ ಎಲ್ಲ ನೋಡ್ತಾ ಇದ್ವಿ. ಮೊದಲು ವಿಶಾಲ್ ಮಾರ್ಟ್ ಅಥವಾ ಎಲ್ಲೇ ಶಾಪಿಂಗ್ ಹೋದ್ರೂ ಆ ಸೆಕ್ಷನ್ಗೆ ಹೋಗ್ತಾ ಇರಲಿಲ್ಲ, ಕಿಡ್ಸ್ ಸೆಕ್ಷನ್ಸ್ಗೆ. ಬಟ್ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ನಮಗೆ ಒಂದು ಸ್ವಲ್ಪ ಅದ್ರ ಮೇಲೆ ಕ್ಯೂರಿಯಾಸಿಟಿ ಅನಿಸುತ್ತೆ. ಮಕ್ಕಳು ಬಟ್ಟೆ ತುಂಬಾ ಸಾಫ್ಟ್ ಆಗಿರುತ್ತೆ, ಅದೇ ಥರ ಎಕ್ಸ್ಪೆನ್ಸಿವ್ ಕೂಡ. ಇನ್ನು ಅದನ್ನು ಸ್ವಲ್ಪ ನೋಡ್ಕೊಂಡ್ವಿ, ಬಟ್ ಯಾವುದು ಪರ್ಚೇಸ್ ಮಾಡಲಿಲ್ಲ. ಇನ್ನು ಸ್ವಲ್ಪ ಹೊತ್ತು ಬಂದು ಲಿಫ್ಟ್ ಹತ್ರ ವೆಯ್ಟ್ ಮಾಡಿದ್ವಿ. ಎಷ್ಟೊತ್ತಾದರೂ ಇನ್ನು ಲಿಫ್ಟೇ ಬರಲಿಲ್ಲ. ಹಾಗಾಗಿ ಇನ್ನು ಸ್ಟೆಪ್ಸ್ ಹತ್ಕೊಂಡು ಇನ್ನು ಫಸ್ಟ್ ಫ್ಲೋರ್ಗೆ ಹೋದ್ವಿ. ಇನ್ನು ಫಸ್ಟ್ ಫ್ಲೋರಲ್ಲೂ ಸಹ ಎಲ್ಲನೂ ಬಟ್ಟೆನೇ ಇತ್ತು. ನಾವು ಹೋಗಿದ್ದು ಬಟ್ಟೆ ಶಾಪಿಂಗ್ ಏನಕ್ಕೂ ಅಂತ ಅಲ್ಲ, ನಾವು ಗ್ರಾಸರಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನೋ ತೊಗೋಬೇಕಿತ್ತು, ಹಾಗಾಗಿ ಹೋಗಿದ್ದು. ಬಟ್ ಅಲ್ಲಿಂದ ಸೆಕೆಂಡ್ ಫ್ಲೋರಿಂದ ಮತ್ತೆ ಥರ್ಡ್ ಫ್ಲೋರ್ಗೆ ಹೋದ್ವಿ. ಅಲ್ಲೆಲ್ಲ ಸ್ವಲ್ಪ ಗ್ರಾಸರೀಸ್ ಇತ್ತು. ಬಟ್ ಡ್ರೈ ಫ್ರೂಟ್ಸ್ ಏನು ಅಂದರೆ ನಮಗೆ ಬೇಕಾಗಿರೋಷ್ಟು ಕ್ವಾಂಟಿಟಿಲಿ ಯಾವುದೇ ಥರ ಪ್ಯಾಕೆಟ್ಸ್ ಇರಲಿಲ್ಲ. ಎಲ್ಲ 1/2 ಕಿಲೋ ಮತ್ತು 1 ಕಿಲೋ ಆ ಥರ ಇತ್ತು. ನಮಗೆ ಅಷ್ಟೊಂದು ಬೇಕಾಗಿರಲಿಲ್ಲ ಸದ್ಯಕ್ಕೆ. ಇನ್ನು ನನಗೆ ಅಲ್ಲಿ ಸಿಕ್ಕಿದ್ದು ಬರೀ ಆಯಿಲ್ ಪ್ಯಾಕೆಟ್ ಅಷ್ಟೇ. ಇನ್ನು ಅದನ್ನು ತೊಗೊಂಡೆ. ಫಸ್ಟು ಆಯಿಲು ಮತ್ತು ಜೀರಿಗೆ ಅಷ್ಟೇ ತೊಗೊಂಡೆ. ಬಟ್ ಆದರೆ 2ಕ್ಕೆ ಬಿಲ್ ಮಾಡಿಸ್ಕೋಬೇಕು ಅಂತ ಯಾಕೋ ಅನ್ನಿಸ್ಲಿಲ್ಲ. ಇನ್ನು ಹಂಗಾಗಿ ವಿಶಾಲ್ ಮಾರ್ಟಲ್ಲಿ ಏನೂ ತೊಗೊಳ್ಳಿಲ್ಲ, ಏನೂ ಸೆಟ್ ಆಗಲಿಲ್ಲ. ಹಂಗಾಗಿ ಟಾಪ್ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಮತ್ತು ಇನ್ನು ತೊಗೊಂಡಿದ್ದು ಆಯಿಲ್ ಪ್ಯಾಕೆಟು ಮತ್ತು ಅದನ್ನು ಎಲ್ಲ ಅಲ್ಲೇ ಇಟ್ಬಿಟ್ಟು ಇನ್ನು ಕೆಳಗಡೆ ಬಂದ್ವಿ. ಇದು ಟಾಪ್ ಮಾರ್ಟ್ ಬಂದು ನಮ್ಮ ಮನೆಗೆ ತುಂಬ ಹತ್ರನೇ ಇದೆ. ಒಂದು 1 ಕಿಲೋಮೀಟರ್ಸ್ ಇದೆ ಅಷ್ಟೇ ಅನಿಸುತ್ತೆ. ಇನ್ನು ಟಾಪ್ ಮಾರ್ಟ್ ಹತ್ರನೇ ಬಂದ್ವಿ. ಇದೂ ಸಹ 3 ಫ್ಲೋರ್ಸ್ ಏನೋ ಇತ್ತು. ಬಟ್ ನಾನು ಏನೆಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗಿದ್ದೆ ನೋಡಿ, ಅದೆಲ್ಲ ಐಟಮ್ಸೂ ಅಷ್ಟೇ ಕ್ವಾಂಟಿಟಿಲಿ ನನಗಿಲ್ಲಿ ಬೇಗನೆ ಸಿಕ್ಬಿಡ್ತು. ತುಂಬಾ ಇಷ್ಟ ಆಯಿತು ನನಗೆ ಟಾಪ್ ಮಾರ್ಟು. ಅದರಲ್ಲೂ ನಾವು ಡಿ ಮಾರ್ಟ್ಗಿಂತನೂ ನನಗೆ ಟಾಪ್ ಮಾರ್ಟೇ ಇಷ್ಟ ಆಯಿತು ಅನ್ನಿಸ್ತು. ಇನ್ನು ಎಲ್ಲನೂ ತೊಗೊಳ್ತಾ ಇದ್ದೆ. ನಮ್ಮ ಹಸ್ಬೆಂಡ್ಗೆ ಬ್ಯಾಸ್ಕೆಟ್ ಕೊಟ್ಟು ನನಗೇನೇನು ಬೇಕೋ ಅದೆಲ್ಲ ಮೊಬೈಲಲ್ಲಿ ಲಿಸ್ಟ್ ಮಾಡ್ಕೊಂಡಿರೋದನ್ನು ನೋಡಿಕೊಂಡು ಬ್ಯಾಸ್ಕೆಟಲ್ಲೆಲ್ಲ ಹಾಕ್ಕೊಂಡ್ವಿ. ಇನ್ನು ಸೆಕೆಂಡ್ ಫ್ಲೋರ್ಗೆ ಅಂತ ಹೋದ್ವಿ. ಇಲ್ಲಿ ಬಂದು ಏನು ಪ್ರಾಬ್ಲಮ್ಮು ಅಂದರೆ ಲಿಫ್ಟ್ ಇಲ್ಲ, ಬೈ ಸ್ಟೆಪ್ಸೇ ಹೋಗಬೇಕು ಮೇಲಕ್ಕೆ. ನನಗಂತೂ ಈಗ 6 ಮಂತ್ಸ್ ರನ್ನಿಂಗ್ ಇರೋದ್ರಿಂದ ಸ್ವಲ್ಪ ಕಷ್ಟನೇ ಆಗ್ತಿತ್ತು ಸ್ಟೆಪ್ಸ್ ಹತ್ತೋದಕ್ಕೂ ಮತ್ತು ಎಲ್ಲ ಶಾಪ್ ಮಾಡೋದಕ್ಕೂ. ಬಟ್ ಏನೆಂದರೂ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಈ ಶಾಪಿಂಗು ಇದೆಲ್ಲನೂ ಓಡಾಡೋದಕ್ಕೆ ಕಷ್ಟನೇ ಆಗುತ್ತೆ. ಬಟ್ ಈ ಟೈಮಲ್ಲಿ ಹೆಂಗೆ ಅಂದರೆ ಮನೇಲಿದ್ದರೆ ಸ್ವಲ್ಪ ಆಚೆಗಡೆ ಹೋಗೋಣ, ಸ್ವಲ್ಪ ಸುತ್ತಾಡ್ಕೊಂಡು ಬರೋಣ ಅಂತ ಅನಿಸುತ್ತೆ. ಇನ್ನು ಸುತ್ತಾಡ್ಕೊಂಡು ಬರೋದಕ್ಕೆ ಹೋದಾಗ ಎಷ್ಟೊತ್ತಿಗೆ ಮನೆಗೆ ಹೋಗಿ ರೆಸ್ಟ್ ಮಾಡ್ತೀವಪ್ಪ ಅಂತ ಅನಿಸುತ್ತೆ. ಬಟ್ ಎನರ್ಜಿ ಲೆವೆಲ್ಸ್ ಎಲ್ಲ ಆ ಥರ ಇರುತ್ತೆ ಅನಿಸುತ್ತೆ. ಇನ್ನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತಂದೇಳಿ ಅಂದ್ಕೊಂಡಿದ್ದೆ ಅಲ್ವಾ, ಅದಕ್ಕೆ ಸ್ಟೋರ್ ಮಾಡೋದಕ್ಕೆ ಅಂತಂದೇಳಿ ಆ ಕಂಟೈನರ್ನ ನೋಡಿದೆ. ಅದು ಗ್ಲಾಸ್ ಅಂದ್ಕೊಂಡೆ, ಬಟ್ ಅಲ್ಲ, ಪ್ಲಾಸ್ಟಿಕ್ ಇತ್ತು. ಇನ್ನು ಹಂಗಾಗಿ ಪ್ಲಾಸ್ಟಿಕ್ಕಿಗೆಲ್ಲ ಇನ್ನೇನು ತೊಗೊಳೋದು ಬಿಡು ಅಂತಂದೇಳಿ ಅಲ್ಲೇ ಇಟ್ಟೆ. ಇನ್ನು ನಮಗೆ ಗ್ಯಾಸ್ ತೊಗೊಳ್ಳೋ ಪ್ಲಾನಿಂಗು ಇತ್ತು. ಇಲ್ಲಿ ಕಲೆಕ್ಷನ್ ಇತ್ತಲ್ಲ ಅಂತೇಳಿ ಒಂದು ಸತಿ ಚೆಕ್ ಮಾಡಿಕೊಂಡೆ. ಇನ್ನು ನಮಗೆ ಏನೆಲ್ಲ ಬೇಕೋ ಅದೆಲ್ಲ ಸಿಕ್ತು ನೋಡಿ, ತೊಗೊಂಡು ಇನ್ನು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದೆ. ಹಾಗೆ ಕ್ಯಾಶಿಯರ್ ಹತ್ರನೂ ಮಾತಾಡ್ತಾ ಇದ್ದೆ. ಇದೆಲ್ಲ ಏನೇನು ಪ್ರೈಸ್ ಇದೆ ಅದು ಸೇಮ್ ಬಿಲ್ಲಲ್ಲೂ ಅದೇ ಪ್ರೈಸ್ ಇರುತ್ತಾ, ಇನ್ ಕೇಸ್ ಏನಾದರೂ ಡಿಫ್ರೆನ್ಸ್ ಇದ್ದರೆ ನಾನು ಮತ್ತೆ ನಿಮ್ಮ ಕಾಂಟ್ಯಾಕ್ಟ್ ಬರ್ಬೋದಾ ಅಂತ ಕೇಳ್ತಾ ಇದ್ದೆ. ಅವರು ಇಲ್ಲ, ಖಂಡಿತ ಇರುತ್ತೆ ಮೇಡಮ್, ಸೇಮ್ ಪ್ರೈಸ್ ಏನಿದೆಯೋ ಅದೇ ಇರುತ್ತೆ ಅಂತ ಹೇಳಿದ್ರು. ನಾನು ಮತ್ತೆ ಮನೆಗೆ ಹೋಗಿ ಚೆಕ್ ಮಾಡ್ತೀನಿ ಅಂತಲೂ ಹೇಳಿದೆ ಅವರಿಗೆ. ಇನ್ನು ಬ್ಯಾಗ್ ತೊಗೊಂಬಂದರು ನಮ್ಮ ಹಸ್ಬೆಂಡು. ಇನ್ನು ಬ್ಯಾಸ್ಕೆಟ್ಗೆ ಎಲ್ಲನೂ ತುಂಬಿಕೊಂಡು ಆಚೆ ಕಡೆ ಬಂದ್ವಿ. ಬ್ಯಾಸ್ಕೆಟಿಂದನೂ ಬ್ಯಾಗಿಗೆಲ್ಲ ಫಿಲ್ ಮಾಡ್ತಿದ್ದಾರೆ. ಇನ್ನು ಎಲ್ಲನೂ ಬ್ಯಾಗಿಗೆ ತುಂಬಿಕೊಂಡು ಮನೆಗೆ ಬಂದ್ವಿ ಡೈರೆಕ್ಟಾಗಿ. ಇನ್ನು ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ. ಆಲ್ರೆಡಿ ಟೈಮ್ ಬಂದು 9:54 ಆಗಿದೆ. ಇನ್ನು ಇವಾಗ ಟಾಪ್ ಮಾರ್ಟಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇನ್ನೂ ಊಟನೂ ಸಹ ಮಾಡಿಲ್ಲ. 9:54 ಆಗಿಬಿಟ್ಟಿದೆ ಆಲ್ರೆಡಿ ಟೈಮು. ಈಗ ಏನೆಲ್ಲ ತೊಗೊಂಬಂದ್ವಿ ಅಂತಂದೇಳಿ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನೋಡಿ.
ಇನ್ನು ಮೊದಲನೇದಾಗಿ ಪಾಪ್ಕಾರ್ನ್ ಜೋಳ ತೊಗೊಂಡೆ, ಯಾವಾಗಾದರೂ ನಾ ಈವ್ನಿಂಗ್ ಟೈಮ್ಸ್ ಸ್ನ್ಯಾಕ್ಸ್ ಥರ ತಿನ್ನೋದಕ್ಕೆ ಅಂತಂದೇಳಿ. ಇದು ಬಂದು 250 ಗ್ರಾಮ್ಸು, ಪ್ರೈಸ್ ಬಂದು 35 ರುಪೀಸು. ಸೊ ಒಂದು ಪ್ಯಾಕೆಟ್ ತೊಗೊಂಡಿದ್ದೆ, ಹಂಗಾಗಿ ಕೆಳಗಡೆ ನಮ್ಮ ಅತ್ತೆಗೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ತೊಗೊಂಬಂದೆ. ಇದು ಖಾಲಿ ಆದಮೇಲೆ ಬೇಕಿದ್ರೆ ಮತ್ತೆ ತೊಗೊಳ್ಳೋಣ ಅಂತ. ಇನ್ನು ಇದು ಬಂದು 30 ರುಪೀಸು. ಬೋಟಿ ತೊಗೊಂಡೆ, ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಈ ಪಪ್ಪು ಅದೆಲ್ಲ ಮಾಡಿದಾಗ ಬೇಕಂತೆ ಬೋಟಿ, ಹಂಗಾಗಿ ತೊಗೊಳ್ಳೋಣ ಅಂತಂದು ಹೇಳಿದ್ರು, ಅವರಿಗೋಸ್ಕರ ಅಂತಂದೇಳಿ ತೊಗೊಂಬಂದೆ. ಇನ್ನು ಇದು ಬಂದು ಪ್ರೈಸು 30 ರುಪೀಸು. ಮತ್ತು ಬಿರಿಯಾನಿ ಲೀವ್ಸ್ ಇದು ಬಂದು 10 ರುಪೀಸು. ಎಷ್ಟು ಗ್ರಾಮ್ ಇದೆ ಅಂದರೆ 25 ಗ್ರಾಮ್ಸು. ಮತ್ತು ಪೆಪ್ಪರು, ಮೆಣಸು ಇದು ಬಂದು 55 ರುಪೀಸು. 75 ಇದೆ ಇದ್ರ ಮೇಲೆ ಕಾಸ್ಟು. ಸೊ ನಮಗೆ 55 ರುಪೀಸಿಗೆ ಬಂದಿದೆ. 50 ಗ್ರಾಮ್ಸ್ ಇದೆ. ಇನ್ನು 5 kg ಡೌನ್ ಇಡರು, ಇದು ಪ್ರೈಸ್ ಬಂದು 358 ಏನೋ ಇದೆ, ನಮಗೆ 309ಗೆ ಬಂದಿದೆ. 5 kg ಡೌ ಆಶೀರ್ವಾದ್. ಇನ್ನು ಒಂದು ಕೂಮ್ ತೊಗೊಂಡೆ. ಮತ್ತು ವಾಲ್ನಟ್ಸು ಇದು ಬಂದು 100 ಗ್ರಾಮ್ಸು 150 ರುಪೀಸು. ಇನ್ನು ಜೀರಿಗೆ ಇದು ಬಂದು 90 ರುಪೀಸ್ ಇದೆ, 100 ಗ್ರಾಮ್ಸು, ಬಟ್ 45 ರುಪೀಸಿಗೆ ನಮಗೆ ಸಿಕ್ಕಿದ್ದು. ಮತ್ತು ಒಂದು ಆಯಿಲ್ ಪ್ಯಾಕೆಟು, ಇದು ಬಂದು 170. ಇನ್ನು ಕ್ಯಾಶ್ಯೂಸ್ ಇದು ಬಂದು 200 ಗ್ರಾಮ್ಸ್ ಇದೆ, 199 ರುಪೀಸ್, ಅಂದರೆ 200 ರುಪೀಸಿಗೆ ಬಂದಿದೆ. ಮತ್ತು ಪಂಪ್ಕಿನ್ ಸೀಡ್ಸು ಇದು ಬಂದು 100 ಗ್ರಾಮ್ಸು 68 ರುಪೀಸು. ಮತ್ತು ಇವು ಡ್ರೈ ಗ್ರೇಪ್ಸು 100 ಗ್ರಾಮ್ಸು 60 ರುಪೀಸು. ಮತ್ತು ಸಾಸಿವೆ ಇದು ಬಂದು 100 ಗ್ರಾಮ್ಸು 18 ರುಪೀಸು. ಇದು ವಾಟರ್ ಮಿಲನ್ ಸೀಡ್ಸು 110 ರುಪೀಸು 100 ಗ್ರಾಮ್ಸ್. ಪಿಸ್ತಾ ಬಂದು 120 100 ಗ್ರಾಮ್ಸ್. ನಾನು ಎಲ್ಲನೂ ಸ್ವಲ್ಪ ಸ್ವಲ್ಪನೇ ತೊಗೊಂಡಿದ್ದೀನಿ, ಯಾಕಂದರೆ ಇದು ಬರೀ ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ ಅಷ್ಟೇ. ನನಗೆ ಹಂಗೆ ತಿನ್ನೋದಕ್ಕೆ, ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ಇವಾಗ ಸ್ಮೂದಿ ಹಾಕೋ ಇಷ್ಟ ಆಗ್ತಿಲ್ಲ, ಹಂಗಾಗಿ. ಇದು ಬಂದು 100 ಗ್ರಾಮ್ಸು 105 ಆಲ್ಮಂಡ್ಸ್. ಇನ್ನೂ ಸ್ವಲ್ಪ ಮನೇಲಿ ಆಲ್ಮಂಡ್ಸ್ ಇದೆ, ಹಂಗಾಗಿ ಸ್ವಲ್ಪನೇ ತೊಗೊಂಡೆ. ಇನ್ನು ಬಂದು ಇದು ಗಸಗಸೆ, ಇದು ಬಂದು 120 ರುಪೀಸು. 50 ಗ್ರಾಮ್ಸೇ 120 ರುಪೀಸ್ ಇದೆ. ಇನ್ನು ಡೇಟ್ಸ್ ಬಂದು 95 ರುಪೀಸ್ ಇದು. ಇನ್ನು ಒಂದು ಈಗ ಆಲ್ರೆಡಿ ಚಳಿಗಾಲ ಸ್ಟಾರ್ಟ್ ಆಗಿದೆ, ನನಗೆ ಸ್ವಲ್ಪ ಕೋಲ್ಡ್ ಜಾಸ್ತಿ ಆಗುತ್ತೆ, ಹಂಗಾಗಿ ಬಿಸಿನೀರು ಕುಡಿಯೋದಕ್ಕೆ ಅಂತಂದು ಹೇಳ್ಬಿಟ್ಟು ಒಂದು ಸ್ಟೀಲ್ ವಾಟರ್ ಬಾಟಲ್ ತೊಗೊಂಡೆ. ಇದು ಬಂದು 199. ಇನ್ನು ಫೈನಲಿ ಇದು ಮಾಯಿಶ್ಚರೈಸರ್, ನಮ್ಮ ಹಸ್ಬೆಂಡ್ಗೆ ಫೇಸ್ ಎಲ್ಲ ಸ್ವಲ್ಪ ಡ್ರೈ ಆಗ್ತಿದೆ ಅಂತೆ, ಹಂಗಾಗಿ ಅವರಿಗೋಸ್ಕರ ಅಂತೇಳಿ ಇದು ಈ ಚಿಕ್ಕದು ತೊಗೊಂಡಿದ್ದೀನಿ. ಇದೇನಾದರೂ ಸೆಟ್ ಆಯಿತು ಅಂದರೆ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತಂದೇಳಿ. ಇದು ಸೆರಾ ಹೈಮಿನೋ ಲೈಟ್ ಮಾಯಿಶ್ಚರೈಸರು. ಸೊ ನೋಡೋಣ, ಇದು ಏನಾದರೂ ನಮ್ಮ ಹಸ್ಬೆಂಡ್ಗೆ ಸೆಟ್ ಆದರೆ ಮತ್ತೆ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತಂದೇಳಿ. ಇನ್ನು ಇಷ್ಟೇ ಗೈಸ್ ತೊಗೊಂಡಿದ್ದು. ಇಷ್ಟಕ್ಕೆ ನಮಗೆ ಬಿಲ್ ಬಂದು ಇನ್ನೇನು ನಿಯರ್ ಟು 2000 ಆಗಿದೆ. 1978 ರುಪೀಸ್ ಆಗಿದೆ. ಇಷ್ಟು ಗ್ರಾಸರೀಸ್ಗೆ. ಸೊ ಇದರಲ್ಲಿ ಡ್ರೈ ಫ್ರೂಟ್ಸು ಸ್ವಲ್ಪ ಬೇಕಾಗಿತ್ತು ಲಡ್ಡು ಮಾಡ್ಕೊಳ್ಳೋದಕ್ಕೆ. ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಲಿಂದ ಡ್ರೈ ಫ್ರೂಟ್ಸ್ ತಿಂದೇ ಇಲ್ಲ. ಸೊ ಹಂಗೆ ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇಲ್ಲ ಯಾಕೋ, ಹಂಗಾಗಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಲಡ್ಡು ಥರ ಮಾಡಿಕೊಂಡು ಡೈಲಿ ಮಾರ್ನಿಂಗ್ ಒಂದೊಂದು ತಿನ್ಕೋಬೋದು ಅಂತಂದು ಹೇಳ್ಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ನೋಡಬೇಕು ಅದು ಯಾವಾಗ ಆಗುತ್ತೆ ಲಡ್ಡು ಮಾಡೋದಕ್ಕೆ ಅಂತಂದೇಳಿ. ಆ ರೆಸಿಪಿನೂ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೂ ಒಂದು ಸತಿ ನಾನು ಯಾವ ಥರ ಮಾಡ್ತೀನಿ ಅಂತಂದೇಳಿ ಶೇರ್ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆಯಿತು, ಇಷ್ಟೇ ಗೈಸ್ ಇವತ್ತಿಗೆ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಓಕೆ, ಬಾಯ್.